ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ ಎಲ್ಲರಿಗೂ. IPL 2025 ರಿಟೆನ್ಷನ್ ಪಾಲಿಸಿ ಬಗ್ಗೆ IPL ಓನರ್ಸ್ ಎಲ್ಲರೂ ಸೇರಿ ನಮ್ಮ BCCI ಎದುರಿಗೆ ನಮಗೆ ಇದೇ ರೂಲು ಬೇಕಂತೇಳಿ ಸಜೆಸ್ಟ್ ಮಾಡಿದ್ರಂತೆ. ಹಾಗಾದ್ರೆ ರೂಲು ಯಾವ ತರ ಇದ್ದಾವೆ ಗೊತ್ತಾ? ಇದೇ ರೂಲು ಬಂದ್ರೆ IPL ಅಲ್ಲಿ ಏನಾಗುತ್ತೆ ಗೊತ್ತಾ? ಇಫ್ ಸಪೋಸ್ ಇದೇ ಒಂದು ರೂಲು ಕನ್ಫರ್ಮ್ ಆಯ್ತಪ್ಪ ಅಂದ್ರೆ ಯಾವ ಟೀಮ್ಗೆ ಪ್ಲಸ್ ಆಗುತ್ತೆ ಮತ್ತು ಯಾವ ಟೀಮ್ಗೆ ಮೈನಸ್ ಆಗುತ್ತೆ. ಸ್ವಲ್ಪ ಆದ್ರೂ ನಾಚಿಗೆ ಮಾನ ಮರ್ಯಾದೆ ಬೇಕಲ್ಲ ಗುರು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನು ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ IPL ಓನರ್ಸ್ ಸಜೆಸ್ಟ್ ಮಾಡಿರುವಂತಹ ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ ಮೆಗಾ ಆಕ್ಷನ್ ಬರೋಬ್ಬರಿ 3 ವರ್ಷಕ್ಕೊಮ್ಮೆ ಮೆಗಾ ಆಕ್ಷನ್ ಆಗುತ್ತೆ. ಆದ್ರೆ ಈಗಲಿಂದ ಆ ಒಂದು ಮೆಗಾ ಆಕ್ಷನ್ ಬರೋಬ್ಬರಿ 3 ವರ್ಷಕ್ಕೊಮ್ಮೆ ಅಲ್ಲ, ಬರೋಬ್ಬರಿ 5 ವರ್ಷಕ್ಕೊಮ್ಮೆ ಮೆಗಾ ಆಕ್ಷನ್ ಆಗಬೇಕಂತೇಳಿ ನಮ್ಮ IPL ಓನರ್ಸ್ ಎಲ್ಲರೂ ಸೇರಿ ಒಂದು ಸಜೆಸ್ಟ್ ಮಾಡಿದ್ದಾರೆ BCCI ಇದವರಿಗೆ. ಆದರೆ ನನ್ನ ಪ್ರಕಾರ ನಾನು ಅಗ್ರಿ ಮಾಡ್ತೀನಿ. ಆ ಒಂದು 5 ವರ್ಷಕ್ಕೊಮ್ಮೆ ಮೆಗಾ ಆಕ್ಷನ್ ಯಾಕೆಂದ್ರೆ ಮೆಗಾ ಆಕ್ಷನ್ ಅಲ್ಲಿ ಯಾವುದೇ ಒಂದು ಟೀಮು ಸ್ಟ್ರಾಂಗ್ ಟೀಮನ್ನ ಬಿಲ್ಡ್ ಮಾಡಿರ್ತಾರೆ. ಅಟ್ಲೀಸ್ಟ್ ಅದೇ ಒಂದು ಟೀಮು 5 ವರ್ಷ ಆದ್ರೂ ಇರಬೇಕಂತೇಳಿ ಅವರ ಆಸೆ. ಅದ್ರಗೋಸ್ಕರನೇ ಮೆಗಾ ಆಕ್ಷನ್ ಬರೋಬ್ಬರಿ 5 ವರ್ಷಕ್ಕೊಮ್ಮೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಮೆಗಾ ಆಕ್ಷನ್ ಬರೋಬ್ಬರಿ 5 ವರ್ಷಕ್ಕೊಮ್ಮೆ ಅಲ್ಲ ಗುರು, ಬರೋಬ್ಬರಿ 3 ವರ್ಷಕ್ಕೊಮ್ಮೆ ಮೆಗಾ ಆಕ್ಷನ್ ಆಗಲೇಬೇಕು. ಯಾಕೆಂದ್ರೆ ಸಮ್ಟೈಮ್ಸ್ ಮೆಗಾ ಆಕ್ಷನ್ ಅಲ್ಲಿ ಯಾವುದೇ ಒಂದು ಟೀಮು ಸ್ಟ್ರಾಂಗ್ ಟೀಮನ್ನು ರೆಡಿ ಮಾಡಿರ್ತಾರೆ, ಆದರೆ ಯಾವುದೊಂದು ಟೀಮು ವೀಕ್ ಟೀಮ್ನ ರೆಡಿ ಮಾಡಿದ್ರೆ ಅವಾಗ ಅವರಿಗೆ ಅದು ಹೊಡೆತ ಬೀಳುತ್ತೆ. ಅದ್ರಗೋಸ್ಕರನೇ ಸೊ ನೀವು 3 ವರ್ಷಕ್ಕೊಮ್ಮೆ ಮೆಗಾ ಆಕ್ಷನ್ ಆಗಲಿ, ಆ 3 ವರ್ಷದಲ್ಲಿ 3 ವರ್ಷನೂ ನೀವು ಕಪ್ಪು ಗೆಲ್ಲಿ ಪರವಾಗಿಲ್ಲ, ಆದರೆ ಆ 3 ವರ್ಷ ಆದ್ಮೇಲೆ ಬರೋಬ್ಬರಿ ಮೆಗಾ ಆಕ್ಷನ್ ಆಗಲೇಬೇಕು. ನಾನಂತರ ಈ ಒಂದು ರೂಲ್ಗೆ ಅಗ್ರಿ ಮಾಡಲ್ಲ. ಮೆಗಾ ಆಕ್ಷನ್ 5 ವರ್ಷಕ್ಕೊಮ್ಮೆ ಅಂದ್ರೆ ಜಾಸ್ತಿ ಲಾಂಗ್ ಆಗುತ್ತೆ. ಅದ್ರಗೋಸ್ಕರ ಮೆಗಾ ಆಕ್ಷನ್ ಬರೋಬ್ಬರಿ 3 ವರ್ಷಕ್ಕೊಮ್ಮೆ ಮೆಗಾ ಆಕ್ಷನ್ ಆಗಲೇಬೇಕು. ಸೊ IPL ಫ್ಯಾನ್ಸ್ ನೀವೇನಂತೀರಾ? IPL ಮೆಗಾ ಆಕ್ಷನ್ 3 ವರ್ಷಕ್ಕೊಮ್ಮೆ ಆಗ್ಬೇಕಾ ಅಥವಾ 5 ವರ್ಷಕ್ಕೊಮ್ಮೆ ಆಗ್ಬೇಕಂತೇಳಿ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ರೂಲ್ ಏನಪ್ಪಾ ಅಂದ್ರೆ ಬರುವಂತಹ IPL 2025 ಮೆಗಾ ಆಕ್ಷನ್ ಮುಂಚೆ ರಿಟೆನ್ಷನ್ ಪಾಲಿಸಿ ಬರೋಬ್ಬರಿ 4 ರಿಂದ 6 ಪ್ಲೇಯರ್ ರಿಟರ್ನ್ ಮಾಡ್ಕೋಬೇಕು ಅಂತ ಈ ಒಂದು ರೂಲ್ ನ ನಮ್ಮ BCCI ಇದವರಿಗೆ ಸಜೆಸ್ಟ್ ಮಾಡಿದಾರಂತೆ. 4 ರಿಂದ 6 ಪ್ಲೇಯರ್ ರಿಟರ್ನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಗ್ರಿ ಮಾಡುವಂತದೇ. ಆದ್ರೆ 4 ಪ್ಲೇಯರ್ನ ರಿಟರ್ನ್ ಮಾಡ್ಕಿದ್ರೆ ಬೆಸ್ಟ್ ಗುರು. ಯಾಕೆಂದ್ರೆ ಈ ಒಂದು ಮೆಗಾ ಆಕ್ಷನ್ ಇರೋದ್ರಿಂದ ಸೊ 4 ಪ್ಲೇಯರೇ ಬೆಸ್ಟ್, 6 ಪ್ಲೇಯರ್ ಅಂದ್ರೆ ಲಾಂಗ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಶಾಕಿಂಗ್ ಏನಪ್ಪಾ ಅಂದ್ರೆ ಶಾಕಿಂಗ್ ರೂಲ್ ಏನಪ್ಪಾ ಅಂದ್ರೆ ನಮ್ಮ IPL ಓನರ್ಸ್ ಎಲ್ಲರೂ ಸೇರಿ BCCI ಇದರಿಗೆ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ಪ್ರತಿ ಟೀಮ್ಗೆ 8 RTM ಕಾರ್ಡ್ನ ಕೊಡಬೇಕಂತೇಳಿ ಒಂದು ಬಿಗ್ ರೂಲ್ನ ಕೊಟ್ಟಿದ್ದಾರೆ. 8 RTM ಕಾರ್ಡ್ನ ಸ್ವಲ್ಪ ಆಯ್ತಾ ಗುರು, ಸ್ವಲ್ಪನ ನಾಚಿಗೆ ಮಾನ ಮರ್ಯಾದೆ ಬೇಕಲ್ವಾ? ಈ ಒಂದು ಮೆಗಾ ಆಕ್ಷನ್ ಅಲ್ಲಿ 8 RTM ಕಾರ್ಡು ಮತ್ತು ಪ್ಲಸ್ 4 ರಿಂದ 6 ಪ್ಲೇಯರ್ನ ರಿಟರ್ನ್ ಅಂದ್ರೆ ಎಷ್ಟು ಪ್ಲೇಯರ್ ಆಗ್ತಾರೆ? ಬರೋಬ್ಬರಿ ಆ ಒಂದು 6 ಪ್ಲಸ್ ಇದೊಂದು 8 ಅಂದ್ರೆ 8 ಪ್ಲಸ್ 6 14 ಪ್ಲೇಯರ್ನ ರಿಟರ್ನ್ ಮಾಡ್ಕೋಬೇಕಾಗುತ್ತೆ. 14 ಪ್ಲೇಯರ್ನ ರಿಟರ್ನ್ ಮಾಡಿದ್ರೆ ಇದಕ್ಕೆ ಮೆಗಾ ಆಕ್ಷನ್ ಅಂತಾರ. ಎಲ್ಲಾ ಪ್ಲೇಯರ್ನ ಅವರು ತಗೊಂಡ್ರೆ ಬೇರೆ ಟೀಮ್ದವರು ಮೆಗಾ ಆಕ್ಷನ್ ಅಲ್ಲಿ ಬದನೆಕಾಯಿ ತಗೋಬೇಕಾ? ಇಫ್ ಸಪೋಸ್ ನಾನೇ BCCI ಅಫಿಷಿಯಲ್ ಆಗಿದ್ರೆ ಯಾರು ಈ ಒಂದು ರೂಲ್ನ ಸಜೆಸ್ಟ್ ಮಾಡಿರ್ತಾರೋ ಅವರಿಗೆ ಮಾರಿಗೆ ಉಳಿದಿದ್ದೆ. ಸ್ವಲ್ಪ ನಾಚಿಗೆ ಮಾನ ಮರ್ಯಾದೆ ಬೇಕಲ್ಲ ಗುರು. 14 ಪ್ಲೇಯರ್ನ ರಿಟರ್ನ್ ಅಂದ್ರೆ IPL ಮೆಗಾ ಆಕ್ಷನ್ಗೆ ವ್ಯಾಲ್ಯೂ ಇಲ್ದಂಗೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ಒಂದು ರೂಲ್ನ ಸಜೆಸ್ಟ್ ಮಾಡಿದಾರೋ ಮುಂಬೈ ಇಂಡಿಯನ್ಸ್, ಕಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್, ಈ 3 ಟೀಮ್ದವರು ಶೋರ್ಲಿ ಸಜೆಸ್ಟ್ ಮಾಡಿರ್ತಾರೆ. ಯಾಕೆಂದ್ರೆ ಈ 3 ಟೀಮಲ್ಲಿ ಸ್ಟ್ರಾಂಗ್ ಟೀಮ್ ಇದೆ, ಅದ್ರಗೋಸ್ಕರ ಪಕ್ಕ ಸಜೆಸ್ಟ್ ಮಾಡಿರ್ತಾರೆ. ಸಜೆಸ್ಟ್ ಮಾಡಲಿ ಪರವಾಗಿಲ್ಲ, ಅದಕ್ಕೆ ಇತಿಮಿತಿರಬೇಕು. ಮೇ ಬಿ ನನ್ನ ಪ್ರಕಾರ 4 ರಿಟೆನ್ಷನ್ 2 RTM ಕಾರ್ಡ್ ಇದ್ರೆ ಸಾಕು. ಅದು ಬಿಟ್ಟು 8 RTM ಕಾರ್ಡು 4 ರಿಂದ 6 ರಿಟೆನ್ಷನ್ ಅಂದ್ರೆ ಸೇಮ್ ಟೀಮ್ ಇರುತ್ತೆ ಮತ್ತು ಸೇಮ್ ಪ್ಲೇಯಿಂಗ್ ಏನಿರುತ್ತೆ. ಬರುವಂತಹ IPL 2025 ಅಲ್ಲಿ ಏನು ಕಿಕ್ ಇರುತ್ತೆ, ಏನು ಮಜಾ ಇರುತ್ತೆ ಗುರು. ಸೊ ನೀವೇನಂತೀರಾ IPL ಫ್ಯಾನ್ಸ್? ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನಮ್ಮ BCCI ಇದವರು ಇದೇ ರೂಲ್ ನ ಅಗ್ರಿ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಮುಗೀತು. IPL 2025 ಮೆಗಾ ಆಕ್ಷನ್ ಯಾರು ನೋಡಲ್ಲ ಮತ್ತು ಸಾಕಷ್ಟು ಟೀಮ್ಗಳಿಗೆ ಹೊಡೆತ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಪಂಜಾಬ್ ಕಿಂಗ್ಸ್ ಓನರ್ ಸಾಕಷ್ಟು ಕಾಯ್ತಾ ಇದ್ದಾರೆ ಯಾವಾಗ ಮೆಗಾ ಆಕ್ಷನ್ ಆಗುತ್ತೆ. ಈ ಒಂದು ಮೆಗಾ ಆಕ್ಷನ್ ಅಲ್ಲಿ ನಮ್ಮ ಎಲ್ಲಾ ಪ್ಲೇಯರ್ನ ಬಿಟ್ಟು ಒಂದು ಕ್ವಾಲಿಟಿ ಪ್ಲೇಯರ್ನ ಪಿಕ್ ಮಾಡ್ಬೇಕಂತ ಕಾಯ್ತಾ ಇದ್ದಾರೆ. ಮತ್ತು ನಮ್ಮ RCB ಆಗಲಿ CSK ಆಗಲಿ ಈ ಒಂದು ಮೆಗಾ ಆಕ್ಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ RCB ಅಲ್ಲಿ ಒಂದು 5 ರಿಂದ 6 ಕ್ವಾಲಿಟಿ ಪ್ಲೇಯರ್ ಮಾತ್ರ ಇದ್ದಾರೆ. ಆ 5 ರಿಂದ 6 ಪ್ಲೇಯರ್ನ ತಗೊಂಡು ಉಳಿದ ಪ್ಲೇಯರ್ ಎಲ್ಲರನ್ನ ಬಿಡಬೇಕಂತ ಕಾಯ್ತಾ ಇದ್ದಾರೆ. ಮತ್ತು CSK ಸಹ ಒಂದು 5 ರಿಂದ 6 ಪ್ಲೇಯರ್ ಕ್ವಾಲಿಟಿ ಪ್ಲೇಯರ್ ಇದ್ದಾರೆ. ಈ ಪ್ಲೇಯರ್ನ ತಗೊಂಡು ಉಳಿದ ಎಲ್ಲ ಪ್ಲೇಯರ್ನ ಬಿಟ್ಟುಗೆಸಿ ಒಂದು ಕ್ವಾಲಿಟಿ ಪ್ಲೇಯರ್ನ ಪಿಕ್ ಮಾಡ್ಬೇಕಂತ ಕಾಯ್ತಾ ಇದ್ದಾರೆ. ಇಲ್ಲಿ ಕಲ್ಕತ್ತಾ ಮತ್ತು
ಮುಂಬೈ, ಅದೇ ರೀತಿಯಾಗಿ ರಾಜಸ್ಥಾನ್ ಕ್ವಾಲಿಟಿ ಪ್ಲೇಯರ್, ಎಲ್ಲ ಪ್ಲೇಯರ್ ಕ್ವಾಲಿಟಿ ಪ್ಲೇಯರ್ ಇದ್ದಾರೆ. ಅದಕ್ಕೋಸ್ಕರ ಅವರು ಈ ರೂಲ್ನ ಸಜೆಸ್ಟ್ ಮಾಡಿದ್ದಾರೆ. ಸೊ ವೆಯ್ಟ್ ಮಾಡಬೇಕು ನಮ್ಮ BCCI ಅವರು ಈ ರೂಲ್ಗೆ ನಮ್ಮ BCCI ಅವರು ಅಗ್ರಿ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ ವೆಯ್ಟ್ ಮಾಡೋಣ. ಆ ಒಂದು ಮೀಟಿಂಗು ಜುಲೈ 30 ಅಥವಾ ಜುಲೈ 31ಕ್ಕೆ ಒಂದು ಬಿಗ್ ಮೀಟಿಂಗ್ ಇದೆ. ಈ ಒಂದು ಮೀಟಿಂಗ್ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಇಫ್ ಸಪೋಸ್ ನಮ್ಮ BCCI ಅವರು ಇದೇ ರೂಲ್ನ ಕನ್ಫರ್ಮ್ ಮಾಡಿದ್ರಪ್ಪ ಅಂತಂದ್ರೆ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್. ಏನಪ್ಪ ಅಂದರೆ CSKದಲ್ಲಿ 4 ರಿಂದ 6 ರಿಟೆನ್ಷನ್ ಸಿಗುತ್ತೆ ಮತ್ತು 8 RTM. ಅಂದರೆ ಇದೇ ರೂಲ್ ಬಂದರೆ CSK ಟೀಮು ಧೋನಿಯವರಿಗೆ ಈಸಿಯಾಗಿ ರಿಟರ್ನ್ ಮಾಡ್ಕೋತಾರೆ ಮತ್ತು ಧೋನಿಯವರು ಸಹ ಅಗ್ರಿ ಮಾಡಿ ಬರುವಂತಹ IPL 2025 ಅಲ್ಲಿ ಆಡ್ತಾರೆ. ಆದರೆ ಬರುವಂತಹ ಮೀಟಿಂಗಲ್ಲಿ ನಮ್ಮ BCCI ಇದವರು ಸೊ IPL 2025 ರಿಟೆನ್ಷನ್ ಪಾಲಿಸಿನ ಬರೋಬ್ಬರಿ 4 ಪ್ಲೇಯರ್ನ ಮಾತ್ರ ರಿಟರ್ನ್ ಮಾಡ್ಕೋಬೇಕು ಅಂತ ರೂಲ್ ತಂದರೆ ಡೆಫಿನೆಟ್ ಆಗಿ ಧೋನಿಯವರು ಪಕ್ಕ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಧೋನಿಯವರು ಬರುವಂತಹ IPL 2025 ಅಲ್ಲಿ ಆಡಲ್ಲ. ಸೊ ಅದಕ್ಕೋಸ್ಕರ CSK ಫ್ಯಾನ್ಸ್ ಪ್ರೇ ಮಾಡ್ತೀರಿ ಬರುವಂತಹ IPL 2025 ರಿಟೆನ್ಷನ್ ಪಾಲಿಸಿ ಬರೋಬ್ಬರಿ 5 ರಿಂದ 6 ರಿಟೆನ್ಷನ್ ಪಾಲಿಸಿ ಬೇಕು ಮತ್ತು RTM ಕಾರ್ಡು ಬೇಕಂತೇಳಿ ಪ್ರೇ ಮಾಡ್ತಾ ಇರಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಬರುವಂತಹ IPL 2025 ರಿಟೆನ್ಷನ್ ಪಾಲಿಸಿ ಎಷ್ಟು RTM ಕಾರ್ಡ್ ಬೇಕು ಮತ್ತು ಎಷ್ಟು ಪ್ಲೇಯರ್ನ ರಿಟರ್ನ್ ಮಾಡ್ಕೋಬೇಕು, ಯಾಕೆ ಇಷ್ಟು ಪ್ಲೇಯರ್ ಬೇಕಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಎಷ್ಟಾದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.